ನಮಸ್ಕಾರ. ನನ್ನ ಹೆಸರು ಪೂರ್ಣಿಮಾ, ಬೋಗೈನಹಳ್ಳಿ ಗ್ರಾಮದವರು. ಇವತ್ತು ನಮ್ಮ ಊರಿನ ಅಂಗನವಾಡಿ ಕೇಂದ್ರದಲ್ಲಿ, ಬೋಗೈನಹಳ್ಳಿ ಅಂಗನವಾಡಿ ಕೇಂದ್ರದಲ್ಲಿ ECCE ಡೇ ಮತ್ತು ವಿಶ್ವ ಪರಿಸರ ದಿನಾಚರಣೆನ ಆಚರಿಸಲಾಯಿತು. ಅದಕ್ಕೆ ನಮ್ಮ ರೇಖಾ ಮಿಸ್ ಅವರು ಬಂದು ಮನೆ ಮನೆಗೆ ಆಹ್ವಾನ ಪತ್ರಿಕೆನ ನೀಡಿ ಆಹ್ವಾನಿಸಿದರು. ಇವತ್ತು ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿದ ತಕ್ಷಣ ಹೇಗೆ ಅನ್ನಿಸ್ತು ಅಂದರೆ, ಯಾವುದೋ ಹಬ್ಬದ ವಾತಾವರಣ ಇದ್ದಂಗಿತ್ತು ಅಂಗನವಾಡಿ ಕೇಂದ್ರದಲ್ಲಿ. ಎಲ್ಲ ಪೇರೆಂಟ್ಸ್ಗಳು ಸೇರಿ ಎಲ್ಲ ಮಕ್ಕಳಿಗೆ ಏನು ರೆಡಿ ಮಾಡಬೇಕು ಅಂತ ಹೇಳಿ, ಏನೇನು ಹಾಕಬೇಕು ಅಂತ ಹೇಳಿ ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ರೆಡಿ ಮಾಡ್ತಾ ಇದ್ದಿದ್ದಾಗಲಿ ಒಳ್ಳೆ ಹಬ್ಬದ ವಾತಾವರಣ ಥರ ಇತ್ತು. ನೋಡಿದ ತಕ್ಷಣ ಜಸ್ಟ್ ಎಲ್ಲೋ ಒಂದು ಹಬ್ಬಕ್ಕೆ ಬಂದ್ಬಿಟ್ಟಿದ್ದೀವಿ ಅನ್ನೋ ಥರ ಫೀಲ್ ಆಯಿತು. ಮತ್ತು ಪೇರೆಂಟ್ಸ್ಗಳು ಅಷ್ಟೇ, ಹಳ್ಳಿ ಆಗಿರೋದ್ರಿಂದ ನಮ್ಮೂರು ಗೃಹಿಣಿಯರು ಬರೀ ಮನೆಗೆ ಅಡುಗೆ ಮಾಡೋದಕ್ಕೋಸ್ಕರ ಅಡುಗೆ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಅಥವಾ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಕೊಂಡು ಇರೋದಕ್ಕೆ ಮಾತ್ರನೇ ಸೀಮಿತ ಆಗಿಬಿಟ್ಟಿರ್ತಾರೆ. ಆದರೆ ಇವತ್ತು ಹೇಗಿತ್ತು ಅಂತಂದರೆ, ಎಲ್ಲರೂ ಕೂಡ ಒಟ್ಟಾಗಿ ಖುಷಿಯಿಂದ ಅವ್ರ ಮಕ್ಕಳನ್ನೂ ಕೂಡ ಕರ್ಕೊಂಡು ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಅವ್ರ ಜೊತೆ ಆಟ ಆಡಿದ್ರು. ಒಂದಷ್ಟು ಗೇಮ್ಸ್ನ ಮಾಡಿಸಿದ್ರು. ನಮ್ಮ ರೇಖಾ ಮಿಸ್ ಮತ್ತು ಪವಿತ್ರ ಮೇಡಮ್ ಇಬ್ಬರು ಸೇರಿಕೊಂಡು ಒಂದಷ್ಟು ಗೇಮ್ಸ್ನ ಆಡಿಸಿದ್ರು. ಎಲ್ಲ ತುಂಬ ಖುಷಿ ಆಯಿತು. ಹೇಗೆ ಅಂತಂದರೆ, ನಾವೆಲ್ಲ ನಮ್ಮ ಹಳೆ ಚೈಲ್ಡ್ಹುಡ್ ಡೇಸ್ಗೆ ಹೊರ್ಟೋಗ್ಬಿಟ್ವಿ. ಬರೀ ಇಷ್ಟಕ್ಕೆ ಸೀಮಿತ ಆಗಿಬಿಟ್ಟಿರ್ತಾರೆ ಹೆಂಗಸರು. ಅವ್ರಿಗೆ ವಿಶ್ವ ಪರಿಸರ ದಿನಾಚರಣೆ ಅಂದರೆ ಏನು ಅನ್ನೋದನ್ನ ಅರಿವು ಮೂಡಿಸಿದ್ರು. ಎಲ್ಲರೂ ಒಟ್ಟಿಗೆ ಸೇರಿ ಗಿಡ ನೆಟ್ವಿ, ಒಟ್ಟಿಗೆ ಫೋಟೋ ತೆಗೆಸ್ಕೊಂಡ್ವಿ. ಎಲ್ಲರೂ ಹಸಿರು ಸೀರೆ, ಹಸಿರು ಬಟ್ಟೆಗಳನ್ನ ಹಾಕೊಂಡು ಬಂದಿದ್ವಿ. ಮತ್ತು ಮಕ್ಕಳದು ವೆಲ್ಕಮ್ ಡ್ಯಾನ್ಸು ಮತ್ತು ಏನೋ ನಾಟಕ ಎಲ್ಲನೂ ಹಾಡಿಸಿದ್ರು ಚಿಕ್ಕ ಮಕ್ಕಳ ಕೈಲಿ. ಮತ್ತು ಒಂಥರ ಹೊಸ ಅಧ್ಯಾಯದ ಮುನ್ಸೂಚನೆ ಅಂತ ಹೇಳ್ಬೋದು. ಅದು ಈ ಹಳ್ಳಿಗಾಡು ಹೆಂಗಸರಿಗೆ ಹೇಗಿರುತ್ತೆ ಅಂತಂದರೆ, ಎಲ್ಲರೂ ಒಟ್ಟಿಗೆ ಖುಷಿಯಾಗಿ ಗೇಮ್ಸ್ನೆಲ್ಲ ಎಂಜಾಯ್ ಮಾಡಿದ್ರು. ಮತ್ತು ಅಷ್ಟು ಜನ ಸೇರಿದ್ರು, ಪರಿಸರ ದಿನಾಚರಣೆ ಆಚರಣೆ ಮಾಡಿದ್ರು. ಮತ್ತು ಅವರು ECCE ಡೇ ಅರ್ಲಿ ECCE ಡೇ ಅಂದರೆ ಅರ್ಲಿ ಚೈಲ್ಡ್ ಕೇರ್ ಡೇ. ಅಂದರೆ ಬೆಳವಣಿಗೆ ಇಂದ ಮಕ್ಕಳಿಗೆ ಹೇಗೆ ಕಲಿಕೆ ಆಗುತ್ತೆ, ಅವ್ರಿಗೆ ಹೇಗೆ ಅಂದರೆ ಪ್ರತಿ ಒಂದು ವಾರದ ವಿಷಯಗಳನ್ನು ತಗೊಂಡು ಆ ಮಕ್ಕಳಿಗೆ ಆ ವಾರ ಪೂರ್ತಿ ಅದನ್ನೇ ಮನವರಿಕೆ ಮಾಡಿಸ್ತಾ ಅವ್ರಿಗೆ ಏನಾಗುತ್ತೆ, ಪದೇ ಒಂದೇ ವಿಚಾರಗಳನ್ನು ಹೇಳ್ತಾ ಅವ್ರಿಗೆ ಮನದಟ್ಟು ಮಾಡಿಸೋದಾಗ್ಬೋದು. ಆ ಥರ ಹೇಳ್ಕೊಡ್ತೀವಿ. ಅದರಲ್ಲಿ ಪೇರೆಂಟ್ಸೂ ಕೂಡ ಇನ್ವಾಲ್ವ್ ಆಗಬೇಕು ಅಂತಂತ ನಮ್ಮ ರೇಖಾ ಮಿಸ್ ಅವರು ಹೇಳ್ಕೊಟ್ರು. ತುಂಬ ವಿಷಯಗಳನ್ನು ಮನವರಿಕೆ ಮಾಡಿಕೊಟ್ರು. ಮಕ್ಕಳಿಗೆ ಹೇಗೆ ಕಲಿಸ್ಬೇಕು ಮನೇಲೂ. ಮನೆಗೆ ಬರೀ ಈಗ ಹೇಗಾಗಿದೆ ಅಂತಂದರೆ, ಟಿ ವಿ ನೋಡಿಕೊಂಡು ಅಥವಾ ಮನೆ ಕೆಲಸ ಮಾಡಿಕೊಂಡು ನಾವು ಒಂದಷ್ಟು ರೀಲ್ಸ್ ಫೋನ್ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡಿಬಿಡ್ತೀವಿ. ಅದ್ರ ಬದಲು ನೀವು ಮಕ್ಕಳು ಯಾಕೆ ಫೋನ್ ಕೇಳ್ತಾರೆ ಅಂತಂದರೆ, ನೀವು ಮಕ್ಕಳಿಗೆ ಟೈಮ್ ಕೊಡ್ತಿಲ್ಲ. ಅದಕ್ಕೆ ನೀವು ಟೈಮ್ ಕೊಟ್ಟರೆ ಯಾಕೆ ಮಕ್ಕಳು ಫೋನ್ ನೋಡ್ತಾರೆ ಅಂತ ಮಿಸ್ ಹೇಳಿದ್ರು. ಆಮೇಲೆ ಅನಿಸ್ತು, ಹೌದು, ನಾವು ನಮ್ಮ ಮಕ್ಕಳಿಗೆ ಟೈಮ್ ಕೊಡ್ತಿಲ್ಲ, ನಮ್ಮ ಕೆಲಸದಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೀವಿ ಅಂತಂತ. ಸೊ ತುಂಬ ವಿಚಾರಗಳನ್ನ ನಾವಲ್ಲಿ ಕಲ್ತ್ಕೊಂಡ್ವಿ. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಜಸ್ಟ್ ಒಂದು ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋ ಥರ ಫೀಲ್ ಆಯಿತು. ಥ್ಯಾಂಕ್ ಯು ಸೋ ಮಚ್ ರೇಖಾ ಮಿಸ್ ಮತ್ತು ಪವಿತ್ರ ಮಿಸ್ ಅವ್ರಿಗೆ ಇಷ್ಟು ಅಪಾರ್ಚುನಿಟಿನ ಕೊಟ್ಟಿದ್ದಕ್ಕೆ, ನಮಗೂ ಕೂಡ ವಿಶ್ವ ಪರಿಸರ ದಿನಾಚರಣೆ ಸೆಲೆಬ್ರೇಟ್ ಮಾಡೋಕ್ಕೆ ಭಾಗವಹಿಸೋದಕ್ಕೆ. ಈ ಥರನೇ ಇನ್ನೊಂದಷ್ಟು ಜಾಸ್ತಿ ಪ್ರೋಗ್ರಾಮ್ಸ್ಗಳನ್ನ ನೀವು ಮಾಡಿ ಮತ್ತು ನಾವು ಅದರಲ್ಲಿ ಪಾಲ್ಗೊಳ್ತೀವಿ ಖುಷಿಯಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದಿ ಬೆಸ್ಟ್. ನಿಮ್ಮೆಲ್ಲ ಪ್ರೋಗ್ರಾಮ್ಸ್ ಇನ್ನೂ ಚೆನ್ನಾಗಿ ಮೂಡಿ ಬರಲಿ. ಇನ್ನಷ್ಟು ನಾವು ಎಲ್ಲ ಪ್ರೋಗ್ರಾಮ್ಸ್ಗಳಿಗೆ ಖುಷಿಯಾಗಿ ಭಾಗವಹಿಸ್ತೀವಿ ಬಂದು. ಥ್ಯಾಂಕ್ ಯು ಸೋ ಮಚ್.